ಹಾಯ್ ನಮಸ್ಕಾರ, ನಾನು ಡಾಕ್ಟರ್ ದೀಪಕ್ ಬಿಲ್ಲೆ, ನಿಮ್ಮ ಆಯುರ್ವೇದ ತಜ್ಞ. ನಾನು ಇಂದು ಕಿಡ್ನಿ ಸ್ಟೋನ್ ಫಾರ್ಮೇಷನ್ ಆಗಬಾರದೆಂದರೆ ಯಾವ ಆಹಾರವನ್ನು ನಾವು ಸೇವನೆಯನ್ನು ಮಾಡಬಾರದೆಂದು ತಿಳಿಸುತ್ತೇನೆ. ಅಂದರೆ ಈ ಆಹಾರಗಳನ್ನು ನಾವು ಪ್ರಮಾಣ ಕಡಿಮೆ ಮಾಡಬೇಕು. ಅವುಗಳಲ್ಲಿ ಮುಖ್ಯವಾಗಿ ಎಂದರೆ ಟೀ, ಕಾಫಿ, ಕೋಲ್ಡ್ ಡ್ರಿಂಕ್ಸ್ ಮತ್ತು ಈ ಚಿಲ್ಲದಂತಹ ವಾಟರ್, ಅದಲ್ಲದೆ ಆಲ್ಕೋಹಾಲ್, ವೈನ್ ಮತ್ತು ನಾನ್ ವೆಜ್, ಮೊಟ್ಟೆಗಳು ಮತ್ತು ಟೊಮೊಟೊ ಬೀಜ ಹಾಗೂ ಪಾಲಕ್ ಮತ್ತು ಸಪೋಟ ಹಣ್ಣು, ಇಂತಹ ಮುಖ್ಯವಾದಂಥ ಆಹಾರಗಳನ್ನು ನಾವು ಸೇವನೆಯನ್ನು ಕಡಿಮೆ ಮಾಡಬೇಕು. ಮತ್ತು ಪ್ರೋಟೀನ್ ನಮಗೆ ಬೇಕಾದರೆ ನಾನ್ ವೆಜ್ ಒಂದೊಪ್ಪತ್ತನ್ನು ನಾವು ಸೇವನೆ ಮಾಡಬೇಕು. ಅದಲ್ಲದೆ ಅದರ ಬದಲು ನಾವು ಸ್ಪ್ರೌಟ್ಸ್ ಮತ್ತು ಸೋಯಾ ಅನ್ನು ನಾವು ಸೇವನೆ ಮಾಡಬಹುದು. ಕ್ಯಾಲ್ಶಿಯಂ ಅಂದರೆ ನಮಗೆ ಮೊಸರನ್ನು ಬಿಟ್ಟು ಮಜ್ಜಿಗೆ ಕುಡಿಯಬಹುದು, ಹಾಲನ್ನು ಸಹ ಕುಡಿಯಬಹುದು. ಅದಲ್ಲದೆ ನಾವು ತುಪ್ಪವನ್ನು ಸಹ ಸೇವನೆ ಮಾಡಬಹುದು. ಹೀಗೆ ಮತ್ತು ಗೋಡಂಬಿಯನ್ನು ಸಹ ನಾವು ಸೇವನೆ ಮಾಡಬಾರದು. ಹೀಗೆ ಕೆಲವೊಂದು ಮುಖ್ಯವಾದಂಥ ಆಹಾರಗಳನ್ನು ನಾನು ತಿಳಿಸಿದ್ದೇನೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕಾಮೆಂಟ್ ಮಾಡಿ, ಅದಕ್ಕೆ ಉತ್ತರವನ್ನು ನೀಡುತ್ತೇನೆ. ಈ ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.